ನಿಜವಾದ ಪರಿಸ್ಥಿತಿ ಇದೆ. ಇವತ್ತು ಸತ್ಯ ಹೇಳಬೇಕು. ಬೇರೆಯವರು ಯಾರೋ ನನಗೆ ಗೊತ್ತು ಅನ್ನೋದಕ್ಕಿಂತ ನಾನೇ ಮೊದಲು ಹೇಳೋದು ಒಳ್ಳೇದು ಅಂತ. ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬೇರೆ ಬೇರೆ ಉದ್ಯೋಗ ಮಾಡ್ಕೊಂಡು ನಮ್ಮ ಹತ್ತಿರ ಎಮ್ಮೆಲ್ಲೆ ನಂದೇನು ಆಟ ನಡೆಯುತ್ತೆ ಅಂತ ನಾನು ಬೆಳೆದವನಲ್ಲ. ನಾನು ಕಷ್ಟಪಟ್ಟು ನನ್ನ ಜೀವನ ಕಟ್ಕೊಂಡು ಬಂದಂಥವನು. ನಮ್ಮ ಅಪ್ಪನೂ ಸಾಮಾನ್ಯ ರೈತ, ನಾನು ರೈತ. ಕಸ ಕೊಡಿಸಿದ್ದೀನಿ. ಈ ಪಾರ್ಟಿನಲ್ಲಿ ಕಟ್ಟುವಂತ ಕೆಲಸನ ನಾನು ಒಬ್ಬ ಸಣ್ಣ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ. ನನಗೆ ಜಿಲ್ಲಾ ಪಂಚಾಯತ್ ನಾನು ಹೇಳ್ತೀನ 2006-7ರಲ್ಲಿ ನಗರ ಪಾಲಿಕೆಯ ಸದಸ್ಯವಾದ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಸರಾಮಯ್ಯನವರ ಮನೆಯಿಂದ ಜೋಬಿಂದ ದುಡ್ಡು 3 ಲಕ್ಷ ದುಡ್ಡು ಕೊಟ್ಟು ನನ್ನ ಸದಸ್ಯನಾಗಿ ಮಾಡ್ಲಿಕ್ಕೆ, ನನ್ನ ಹೆಂಡತಿಯ ಸದಸ್ಯರಾಗಿ ಮಾಡ್ಲಿಕ್ಕೆ ಕಾರಣೀಭೂತರಾದವ್ರೆ. ಮೊದಲನೇದಾಗ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ರೀತಿ ಸನ್ಮಾನ್ಯ ಜಿಲ್ಲಪ್ಪ ಅವತ್ತು ಕೂಡ ಸ್ಥಾಯಿ ಸಮಿತಿ ಚೇರ್ಮನ್ ಮಾಡಿ ವರ್ಕ್ ಕಮಿಟಿ ಚೇರ್ಮನ್ ಮಾಡಿದ್ರು. ಇವತ್ತು ನನಗೆ ಮೈಸೂರು ಮೇಯರ್ ಮಾಡಿದ್ರು. ನನಗೆ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಟ್ಟು ಪಕ್ಷ ನನಗೆ ಎಲ್ಲವನ್ನೂ ಕೊಟ್ಟಿದೆ. ನನಗೆ ಏನ್ ಬೇಕು ಅಂತಿಲ್ಲ. ನಾನು ಒಬ್ಬ ತಳಮಟ್ಟದಲ್ಲಿ ಪೆಟ್ಟಿಗೆಯಲ್ಲಿ ಟೀ ಕುಡಿಯೋದು ಗೊತ್ತು. ನಿಮ್ಮೆಲ್ಲರನ್ನ ಇವರೆಲ್ಲ ಗೆಲ್ಸಿ ಬೆಳೆಸಿ ಸಾಮಾನ್ಯವಾಗಿ ಮುಂದೆ ಕರ್ಕೊಂಡು ಹೋದ್ಮೇಲೆ ಲಂಚ್ ಮಾಲ್ನಲ್ಲಿ ಟೀ ಕುಡಿಯೋದು ಗೊತ್ತು. ನನಗೆ ಎಲ್ಲ ಅಲ್ಪ ಸ್ವಲ್ಪ ನಿಮ್ಮೆಲ್ಲರ ಮೂಲಕ ನೀವೆಲ್ಲರಿಂದ ಕಲ್ತಿರೋದು ತಿಳ್ಕೊಂಡಿರೋದು ಸಾಮಾನ್ಯವಾಗಿ ಎಲ್ಲ ತರದ ಅಲ್ಪ ಸ್ವಲ್ಪ ನನಗೆ ಗೊತ್ತಿರೋದ್ರಿಂದ ನಿಮ್ಮೆಲ್ಲರಿಂದ ನಾನೇನಾದ್ರು ಅಲ್ಪ ಸ್ವಲ್ಪ ಬೆಳ್ಕೊಂಡಿದ್ರೆ ಮುಂದಿರ್ತಕ್ಕಂಥ ನನ್ನ ತಂದೆ ತಾಯಿಗಳು, ನನ್ನ ಸ್ನೇಹಿತರು, ಇವತ್ತೇನ್ ನನ್ನ ಭಾಗದಲ್ಲಾಗಿರ್ಬೋದು ಸಾವಿರಾರು ಜನಗಳು ನನಗೆ ದುಡ್ಡು ಕೊಟ್ಟು ನಾನೆಲ್ಲ ಚುನಾವಣೆಗಳಿಗೆ ನಮ್ಮ ಅಪ್ಪನ ಮನೆ ಆಸ್ತಿ ಮಾರಿಯನ್ನು ನಾನು ಇಲ್ಲಿವರೆಗೆ ಇಷ್ಟು ಎತ್ತರಕ್ಕೆ ಜಿಲ್ಲಾ ಪಂಚಾಯತಿ, ನಗರ ಪಾಲಿಕೆ, ಮೈಸೂರು ಮೇಯರ್ ಏನಾದ್ರು ಆಗಿದ್ರೆ ಅದೆಲ್ಲರ ನಿಮ್ ಕೊಡುಗೆ, ನಿಮ್ಮ ದಾನ, ನಿಮ್ ಧರ್ಮ, ನಮ್ ಸುರೇಶ್ ಗೌಡ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನೇನಾದ್ರು ಗುರುತಿಸ್ಕೊಂಡಿದ್ದೀನಿ ಅಂದ್ರೆ ನೀವು ಋಣ ತೀರ್ಸಲಿಕ್ಕೆ ನಿಮ್ಮ ಕಾಲಿನ ಚಪ್ಪಲಿ ಮಟ್ಟಕ್ಕೆ ಕೂಡ ನಾನು ಕೆಲಸ ಮಾಡ್ಕೊಂಡು ನಾನು ಎಲ್ಲ ತರ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾವೇನು ಕೂಡ ನಾನು ಇರೋವರೆಗೂ, ನನ್ನ ಜೀವ ಇರೋವರೆಗೂ ನಾನು ಈ ಕೆಲಸ ಮಾಡ್ಲಿಕ್ಕೆ, ಈ ಪಾರ್ಟಿ ಕಟ್ಟಲಿಕ್ಕೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ.